ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ. ಈಗ ಮಣಿಪೂರಕ ಚಕ್ರ ಯಾವ ರೀತಿ ಆಕ್ಟಿವೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ನಮ್ಮ ಎಲ್ಲ ಚಕ್ರಗಳಿಗಿಂತ ಇದು ತುಂಬ ಇಂಪಾರ್ಟೆಂಟ್ ಆದ ಚಕ್ರ. ಇದಕ್ಕೆ ಯಾವ ಪ್ರಾಣಾಯಾಮ ಮಾಡಿದ್ರೆ ಆಕ್ಟಿವೇಟ್ ಆಗುತ್ತೆ ಮತ್ತು ಯಾವ ಯೋಗಾಸನ ಮಾಡಿದ್ರೆ ಆಕ್ಟಿವೇಟ್ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮೊದಲಿಗೆ ಚಿನ್ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಆದರೆ ಪದ್ಮಾಸನ ಇಲ್ಲ ಅರ್ಧ ಪದ್ಮಾಸನ ಆಗದಿರೋರು ಅರ್ಧ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ಇದಕ್ಕೆ ಪ್ರಾಣಾಯಾಮ ಬಂದು ಕಪಾಲಭಾತಿ ಮಾಡಬೇಕು. ಅದು ಯಾವ ರೀತಿ ಅಂದರೆ ನಮ್ಮ ಹೊಟ್ಟೆನ ಒಡ್ಕೊಳ್ಳೋದು. ಫಸ್ಟು ಎಕ್ಸೇಲ್ ಮಾಡಬೇಡಿ, ಬ್ರೀತ್ ಔಟ್ ಮಾಡಿ. ಇಲ್ಲ ಮತ್ತೆ ಮಾಡಿ. ಇದಕ್ಕೆ ಇವಾಗ ಯೋಗಾಸನ ಮಾಡಬೇಕು. ಮೊದಲಿಗೆ ಬಂದ ಭುಜಂಗಾಸನ. ಮೇಲೆ ಎದ್ದೋಗ್ಬೇಕು. ಕರೆಕ್ಟಾಗಿ ಎದ್ದೊಳ್ಳಿ. ಜಾಸ್ತಿನೂ ಎದ್ದೊಳ್ಬಾರ್ದು, ಕಮ್ಮಿನೂ ಎದ್ದೊಳ್ಬಾರ್ದು. ಎಕ್ಸೈಲ್ ಮಾಡ್ತಾ ಬೇಗ ಬರಬೇಕು. ಇದೊಂದು ಆಸನ ಉಂಟು. ಇನ್ನೊಂದು ಬಂದು ಧನುರಾಸನ. ಧನುರ್ ಅಂದ್ರೆ ಈ ಬಾಣ ಅಂತಾರೆ, ಬಿಲ್ಲು ಬಾಣ ಧನುರ್ ಅಂದ್ರೆ ಆ ತರ ಬರುತ್ತೆ ಪೋಸ್ಚರ್. ಅದಕ್ಕೆ ಇದಕ್ಕೆ ಧನುರಾಸನ ಅಂತಾರೆ. ಇನೇಲ್ ಮಾಡ್ತಾ ಮೇಲೆ ಬರಬೇಕು. ಬಾಡಿ ಲೆಗ್ಸ್ ಎಲ್ಲ ಎಕ್ಸೇಲ್ ಮಾಡ್ತಾ ಕೆಳಗೆ ಬರಬೇಕು. ಇನ್ನೊಂದು ಆಸನ ಬಂದು ವಕ್ರಾಸನ ಇದೆ. ಎರಡು ಕಾಲು ನೇರವಾಗಿ ನೀಡಿ. ಈ ಕಾಲು ಮಡಚಿದ್ರೆ ಈ ಲೆಗ್ಗಿಂದ ಹಿಡ್ಕೊಬೇಕು, ಈ ಹ್ಯಾಂಡಿಂದ ಹಿಡ್ಕೊಬೇಕು. ಈ ಲೆಗ್ ಮಾಡ್ತಿದ್ರೆ ಈ ಹ್ಯಾಂಡಿಂದ ಹಿಡ್ಕೊಬೇಕು. ಹ್ಯಾಂಡ್ ಇಲ್ಲಿರಬೇಕು. ಈ ಕಡೆ ಒಂದಂಡು, ಈ ಕಡೆ ಒಂದಂಡು. ಮೇಲಕ್ಕೆ ಎತ್ತಿ ರೌಂಡ್ ಮಾಡಿ. ಲೆಗ್ನ ರೌಂಡ್ ಮಾಡಿ ಇಲ್ಲಿರೋ ನೀ ಕ್ಯಾಪ್ನ ಹಿಡ್ಕೊಳ್ಳಿ. ಸ್ವಲ್ಪ ಬ್ಯಾಕ್ ನೋಡಿ. ಬ್ರೀತ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರಿ. ಈಗ ಎಕ್ಸೇಲ್ ಮಾಡ್ದ ಮತ್ತೆ ಬ್ಯಾಕ್. ಸೇಮ್ ಅದೇ ಥರ ಬ್ಯಾಕ್. ಮತ್ತೆ ಈ ಕಡೆ ಲೆಗ್. ಈ ಹ್ಯಾಂಡಿಂದ ಮಾಡಬೇಕು. ಇದು ನಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗೆಲ್ಲ ತುಂಬ ಒಳ್ಳೆಯದು ಈ ಪ್ರಾಣಾಯಾಮ, ಈ ಯೋಗಾಸನ. ನೋಡ್ತಾ ಇರೋರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.